ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಒಂದು ಸ್ಮಾಲ್ ಹ್ಯಾಂಡ್ ಪರ್ಸನ್ನು ಹೊಲಿಗೆ ತೋರಿಸಾತೀನಿ. ಜಸ್ಟ್ ಈಗ ಅಜ್ಜಿಯವರಿಗಾಯಿತು ಮತ್ತು ಎಲ್ಲರೂ ಮಾರ್ಕೆಟಿಗೆ ಹೋದ್ರಾಯ್ತು ಯೂಸ್ ಆಗುವಂಥ ಒಂದು ಸ್ಮಾಲ್ ಪರ್ಸನ್ ಅಂತಂತಲೇ ಈಸಿ ಮೆಥಡ್ ಒಳಗೆ ಹೇಳ್ಕೊಡಕತ್ತೀನಿ. ನೀವು ಟ್ರೈ ಮಾಡಿರಿ. ನಿಮ್ಮ ಮನೆಯೊಳಗೆ ಯಾರಾದರೂ ಇತ್ತಂದ್ರೆ ನಿಮಗೂ ಯೂಸ್ ಆಗ್ತೈತಿ. ಇದೇ ರೀತಿಯೇ ನೀವು ದೊಡ್ಡ ಸೈಜ್ನ ಮಾಡ್ಬೋದು. ನಾನು ಜಸ್ಟ್ ಒಂದು ಪಾಕೆಟ್ ಇದೆ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದೊಳಗೆ ನಿಮಗೆ 2 ಪಾಕೆಟ್ಸ್ ಮತ್ತು ಇದ್ರೊಳಗೆ ವೆರೈಟಿ ಇದ್ರೊಳಗೆ ಇದೇ ರೀತಿ ಪರ್ಸಸ್ ಒಳಗೆ ಇನ್ನೂ ವೆರೈಟಿಗಳನ್ನು ತೋರಿಸ್ತೀನಿ. ನೋಡಿರಿ, ವಿಡ್ತ್ 4 ಇಂಚ್ ಐತಿ, ಹೈಟಿಗೆ 5.5 ಇಂಚ್ ಐತಿ. ಅಂದರೆ ನಾನು 4 ಪೀಸಸ್ ಅಂತ ತೊಗೊಂಡೇನೋ ತೋರಿಸಿದ್ನಲ್ಲ ನಿಮಗೆ. 4 ಪೀಸ್ ಹಂಗೆ ತೊಗೊಂಡು ಇಟ್ಕೋರಿ. ಈ ರೀತಿ ಇಟ್ಕೊಂಡು ಒಂದು ಗುಂಪಿನ ಹಾಕ್ಕೊಂಡು ಇಟ್ಕೊಂಡ್ಬಿಡ್ರಿ. ಆ ಕಡೆ 1 ಇಂಚು, ಈ ಕಡೆ 1.5 ಇಂಚು, ಕೆಳಗಡೆ 1.5 ಇಂಚು, ಆ ಕಡೆ ಮೇಲೆ 1 ಇಂಚು. ಈ ರೀತಿಯಾಗಿ ಒಂದು ಸ್ಕ್ವೇರ್ ಕ್ರಾಸ್ ಆಗಿ ಒಂದು ಲೈನ್ ಹಾಕ್ಕೊಂಡು ನಾನು ಏನು ಮಾರ್ಕ್ ಹಾಕತ್ತೀನಿಲ್ಲ ಈ ರೀತಿ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡಿರಿ. ಮಾರ್ಕ್ ಹಾಕೋರಿ. ನೆಕ್ಸ್ಟ್ ಇಲ್ಲಿಂದ ಅರ್ಧ ಇಂಚಿಗೆ ಈ ರೀತಿ ಕ್ರಾಸಾಗಿ ಒಂದು ಲೈನ್ ಹಾಕೋರಿ. ಬಟ್ಟೆ ಆ ಕಡೆ ಈ ಕಡೆ ಸ್ವಲ್ಪ ಕ್ರಾಸ್ ಇದ್ರೂ ನಾವು ಅಲ್ಲೇ ಅಡ್ಜಸ್ಟ್ ಮಾಡಬೇಕು. ಅದಕ್ಕೆ ನಾನು ಈ ರೀತಿ ಕ್ರಾಸ್ ಅಂದರೆ ಅದು ಕ್ರಾಸಾಗಿ ಮಾಡಬೇಕು, ಮಾಡಿನೇ ಸ್ಟಿಚ್ ಮಾಡೋದೈತಿ. ಈ ರೀತಿ ಮಾಡಿದ ಮೇಲೆ ನಾವು ಈಗೇನು ಮಾಡಬೇಕು, ಇದನ್ನು ಕರೆಕ್ಟಾಗಿ ನಾನು ಹೆಂಗೆ ತೋರಿಸ್ತೀನಲ್ಲ ಈ ರೀತಿ ಕಟ್ ಮಾಡ್ಕೊರಿ. ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿರಿ. ನೋಡಿರಿ, ನಾನು 4 ಪೀಸಸ್ ತೊಗೊಂಡು ನಾನು ನೋಡಿರಿ ಇಲ್ಲೇ ತೋರಿಸ್ತೀನಿ ನಿಮಗೆ. ನೋಡಿರಿ, ಇಲ್ಲೊಂದು ಇದು ಹಾಕೋರಿ, ಸೆಂಟ್ರ್ ಮಾರ್ಕ್ ಹಾಕೋರಿ. ಜಸ್ಟ್ ನಮಗೆ ಜಿಪ್ ಹಚ್ಚೋಕದು ಯೂಸ್ ಆಗ್ತೈತಿ. ಈ ರೀತಿ ಈಗ ಫೋಲ್ಡ್ ಮಾಡಿದಾಗ ಅಲ್ಲೊಂದು ಮಾರ್ಕ್ ಹಾಕ್ಕೊಂಡಿರಿ. ಹಾಕ್ಕೊಂಡು ಈಗ ಏನು ಮಾಡಬೇಕು, ಅಲ್ಲಿ ಒಂದು ಏನೈತೆ ನೋಡು ನಾನು ತೋರಿಸಾತೀನಿ, ಅಲ್ಲೊಂದು 1/4 ಇಂಚಿನಷ್ಟು ಕ್ರಾಸ್ ಹಂಗೆ ಕಟ್ ಮಾಡ್ಕೊರಿ. ಜಸ್ಟ್ 1/4 ಇಂಚಿನಷ್ಟು. ಇವೆಲ್ಲ ಟ್ರೆಕ್ಸ್ ನಿಮ್ಮ ಬ್ಲೌಸ್ ಅದು ಈ ರೀತಿ ಪರ್ಸ್ ರೆಡಿ ಆದ್ಮೇಲೆ ಪರ್ಸ್ ರೆಡಿ ಆದಮೇಲೆ ಹೆಂಗೆ ಬರುತ್ತೆ ಅನ್ನೋದು ನಿಮ್ಗೆ ಐಡಿಯಾ ಬರುತ್ತೆ. ನಾನು ರೌಂಡ್ ಶೇಪ್ ಒಳಗೂ ಒಂದು ಟ್ರೈ ಮಾಡಿದ್ದೆ. ಅದಕ್ಕಂದ್ರೆ ರೌಂಡ್ ಶೇಪ್ ಒಳಗೆ ಹೊಲಿಬೇಕಂತೇಳಿ ನೋಡಿದ್ದೆ. ಬೇಡ, ಇದು ಒಂಥರ ಸ್ಕ್ವೇರ್ ಟೈಪ್ ಹೊಲಿನು ಅಂಥೇಳಿ ಅದನ್ನು ರೌಂಡ್ ಶೇಪ್ ಮಾಡೋದನ್ನು ಬಿಟ್ಟೆ. ಒಂದು ರೌಂಡ್ ಶೇಪ್ನು ಹೊಲಿದು ಮಾಡೀನಿ. ಈಗ ನಾವು ಏನು ಮಾಡಬೇಕು, ಮೇನ್ ಫ್ಯಾಬ್ರಿಕನ್ನು ಈ ರೀತಿಯಾಗಿ ಅದು ಹೆಂಗೈತೆ ನೋಡು ಆ ಸೈಜ್ನಾಗ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಇಟ್ಕೋಬೇಕು. ಜಸ್ಟ್ ನೀವು ರಫಾಗಿ ಕಟ್ ಮಾಡಿರಿ. ಜಸ್ಟ್ ಬಟ್ಟೆ ಜಾಸ್ತಿ ಇಟ್ಟು ಕಟ್ ಮಾಡಿರಿ. ಜಸ್ಟ್ ಆ ಕಡೆ ಈ ಕಡೆ ಏನು ಎಡ್ಜ್ ಐತಲ್ಲ, ಇದೇನು ಎಡ್ಜ್ ಐತಲ್ಲ ಎರಡೂ ಕಡೆ ಕರೆಕ್ಟಾಗಿ ಕಟ್ ಮಾಡ್ಕೊರಿ, ನಡೀತೈತಿ. ನೆಕ್ಸ್ಟ್ ಈಗ ಇದನ್ನೇನು ಮಾಡ್ಬೋದು, ಇದನ್ನು ನಾನು ಏನು ಮಾಡಿ ನೋಡಿರಿ, ಲೈನಿಂಗಿಗೆ ಕ್ಯಾನ್ವಾಸ್ ಬರುತ್ತಲ್ಲ, ಕ್ಯಾನ್ವಾಸ್ ಪೇಪರನ್ನು ಹಾಕೀನಿ. ಜಸ್ಟ್ ನೀವು ಕ್ಯಾನ್ವಾಸನ್ನು ಹಾಕಿ ಹೊಲಿರಿ. ಏನು ಹೊಲಿದು ಹೆಂಗೆ ಹೊಲಿದು ಅದು ಬೇಕು ಇದು ಬೇಕಂದ್ರೆ ಅನ್ನೋದಕ್ಕಿಂತ ಕ್ಯಾನ್ವಾಸ್ ಪೇಪರ್ ಎಲ್ಲರ ಕಡೆಯೂ ಇರತೈತಿ. ಜಸ್ಟ್ ನಾನು ಲೈನಿಂಗಿಗೆ ಕ್ಯಾನ್ವಾಸ್ ಪೇಪರನ್ನು ಅಟ್ಯಾಚ್ ಮಾಡ್ಕೊಂಡು ಐರನ್ ಮಾಡಿಕೊಂಡು ಸ್ಟಿಚ್ ಮಾಡತ್ತೀನಿ. ನೋಡಿರಿ, ಮೇನ್ ಫ್ಯಾಬ್ರಿಕ್ ಸೀದಾ ಇರ್ಬೇಕು ರೀ. ನೋಡಿರಿ, ಇಲ್ಲ ಬಟ್ಟೆನ ನಾನು ಎರಡೂ ಇಟ್ಟೀನಿ. ಮೇನ್ ಫ್ಯಾಬ್ರಿಕ್ ಸೀದಾ ಇರಬೇಕು. ನೋಡಿರಿ, ಈ ರೀತಿ ಸೀದಾ ಬಟ್ಟೆ ಇರಬೇಕು. ಮತ್ತು ನಮ್ಮದು ಹಚ್ಚು ಜೀಪ್ ಉಲ್ಟಾ ಇರಬೇಕು. ನೋಡಿರಿ, ಉಲ್ಟಾ ಇರಬೇಕು. ನಾ ಮಾರ್ಕ್ ಹಾಕಿದ್ನೆಲ್ಲ ಉಲ್ಟಾ ಐತ್ರಿ ಇದು. ಅಂದ್ರೆ ಅದೇನು ಹ್ಯಾಂಡಲ್ ಇರುತ್ತಲ್ಲ ಸಣ್ಣದು ಜಿಪ್ಪಿಂದ, ಅದು ಏನೈತೆ ನೋಡು ತೆಳಗಡೆ ಹೋಗಿರಬೇಕು. ಈ ರೀತಿ ನೀವೇನು ಮಾಡಬೇಕು, ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಲೈನಿಂಗಿಗೆ ಹೆಂಗೆ ಅಟ್ಯಾಚ್ ಮಾಡ್ಕೊಳ್ಳೋದು, ಮತ್ತು ನಮ್ಗೆ ಯಾವುದೂ ಜಿಪ್ ಹೊರಗಡೆ ವಿಸಿಬಲ್ ಆಗಂಗಿಲ್ಲ. ಆ ರೀತಿ ಇನ್ವಿಸಿಬಲ್ ಆಗೋ ಹಂಗೆ ನಾನು ನಿಮ್ಗೆ ತೋರ್ಸಾತೀನಿ. ಈ ರೀತಿ ಟ್ರಿಕ್ಸ್ ನೀವು ಫಾಲೋ ಮಾಡಿರಿ, ಈಸಿ ಆಗ್ತೈತಿ. ನೀವು ಇದೇ ರೀತಿಯೇ ದೊಡ್ಡ ಪರ್ಸ್ನು ಮಾಡಿಕೊಂಡು ಕಾಸ್ಮೆಟಿಕ್ ಪೌಚ್ನು ಮಾಡ್ಕೋಬೋದು. ಇನ್ನೊಂದು ನನ್ನ ಕಡೆ ಡಿಫ್ರೆಂಟಾಗಿ ಒಂದು ಕಾಸ್ಮೆಟಿಕ್ ಪೌಚ್ ಮಾಡೋದೈತಿ. ಅದನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಬಹಳ ನೀಟಾಗಿ ಭಾರಿ ಮಸ್ತ್ ಐತ್ರಿ ಅದು. ಅಂದರೆ ಎಲ್ಲ ಸಾಮಾನುಗಳನ್ನ ನಾವು ಏನು ಮಾಡ್ಬೋದು ಅಂದ್ರೆ ಪರ್ಸ್ ಒಳಗೆ ಸೆಟ್ ಮಾಡಿ ಲಿಪ್ಸ್ಟಿಕ್, ಟಿಕ್ಲಿ ಇವೆಲ್ಲನೂ ನಾವು ಒಂದ್ರೊಳಗೆ ಸೆಟ್ ಮಾಡಿ ಇಟ್ಕೊಳಕ್ಕೆ ಸ್ಪೇಸಸನ್ನು ಮಾಡ್ಕೋತೀವಲ್ಲ, ಆ ರೀತಿ ಸ್ಪೇಸಸನ್ನು ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿರಿ, ಈ ರೀತಿಯಾಗಿ ಮಾಡ್ಕೊಂಡ್ಮೇಲೆ ಈಗ ನೋಡಿರಿ ಹೊಳಿಸ್ಬೇಕು. ಅದನ್ನು ಹೊಳಿಸಿದ್ಮೇಲೆ ಈಗೇನು ಮಾಡಬೇಕು, ಈ ರೀತಿ ಹೊಳಿಸಿದ ಮೇಲೆ ಈ ಕಡೆ ಏನು ಎಡ್ಜ್ ಇರುತ್ತಲ್ಲ, ಜಿಪ್ಪಿಂದ ಇನ್ನೊಂದು ಎಡ್ಜ್ ಇರುತ್ತಲ್ಲ, ಅದನ್ನು ಕರೆಕ್ಟಾಗಿ ಈ ರೀತಿ ಹೊಳಿಸ್ಕೊಂಡು ಅದರ ಮೇಲೆ ಇಟ್ಟು ಸ್ಟಿಚ್ ಮಾಡಬೇಕು. ನೋಡಿರಿ, ಈ ರೀತಿಯಾಗಿ. ಅಂದರೆ ನಾವು ಮೇನ್ ಫ್ಯಾಬ್ರಿಕ್ ಆಯಿತು, ಫೋಲ್ಡಿಂಗ್ ಆಯಿತು. ಫೋಲ್ಡಿಂಗ್ ಹೆಂಗಾಯ್ತಪ್ಪ ಅಂದ್ರೆ ಈ ಕಡೆದು ಎಡ್ಜ್ ಆ ಕಡೆದು ಎಡ್ಜ್ ತೊಗೊಂಡ್ರೆ ಅದು ಆಟೋಮೆಟಿಕ್ ಫೋಲ್ಡಿಂಗ್ ಆಗೇ ಬಿಡ್ತೈತೆ. ಅಂದರೆ ಮೇನ್ ಫ್ಯಾಬ್ರಿಕ್ ಮೇಲೆ ಸೀದಾ ಬಟ್ಟೆ ಮೇಲೆ ನಾವು ಹೆಂಗೆ ಚಗಳ ತೋರಿಸಿದ್ನಲ್ಲ ಅದೇ ರೀತಿಯೇ ಈ ಕಡೆನೂ ಹಚ್ಚೋದು.
ಈ ರೀತಿ ಹಚ್ಚಿದ ಮೇಲೆ ನೋಡಿರಿ ಲೈನಿಂಗನ್ನು ಯಾವ ರೀತಿ ಹಚ್ಬೇಕಂತೇಳಿ ಅಬ್ಸರ್ವ್ ಮಾಡಿರಿ. ತೆಳಗಡೆ ಮೇನ್ ಫ್ಯಾಬ್ರಿಕ್ ಫೋಲ್ಡ್ ಆಗೈತಿ. ಈಗ ಏನಾಗುತ್ತೆ ರೀ ತೋರಿಸ್ತೀನಿ ನೋಡಿರಿ. ಈಗ ಹೋಲ್ ಸ್ಟಿಚ್ ಆಗೈತಲ್ಲ, ಈಗೇನೈತೆ ನೋಡಿ, ಈಗ ಇದ್ರ ಫ್ಯಾಬ್ರಿಕ್ ಲೈನಿಂಗ್ ಫ್ಯಾಬ್ರಿಕ್ ಏನೈತೆ ನೋಡಿ, ಅದನ್ನು ಈ ರೀತಿ ಫೋಲ್ಡ್ ಮಾಡಬೇಕು ನೋಡಿ. ಎರಡೂ ಫೋಲ್ಡ್ ಆದವು. ಈಗ ಅಂದರೆ ಒಂದು ಆಗಿತ್ತು, ಒಂದು ಸ್ಟಿಚ್ ಆಯಿತು, ಇನ್ನೊಂದು ಮಾಡಿದರೆ ಇನ್ನೊಂದು ಇದಾಯಿತು. ಈ ರೀತಿ ಫೋಲ್ಡ್ ಮಾಡಿ ರೆಡಿ ಆಯ್ತು ಅಂದ್ರೆ ನಮಗೇನಾಗುತ್ತೆ ಅಂದರೆ ಈ ರೀತಿ ಫೋಲ್ಡಿಂಗ್ ಮಾಡೋದ್ರಿಂದ ನಿಮಗೆ ಇನ್ವಿಸಿಬಲ್ ಆಗ್ತೈತಿ. ಅಂದರೆ ಯಾವುದೂ ಎಡ್ಜಸ್ ಜಿಪ್ ಹಚ್ಚಿದ ಎಡ್ಜಸ್ ಏನೂ ಕಾಣಂಗಿಲ್ಲ. ಜಸ್ಟ್ ನಿಮ್ಗೆ ಜಿಪ್ಪಿಂದ ಏನು ಇರುತ್ತಲ್ಲ, ನಿಮಗೆ ಓಪನ್ ಮಾಡೋಕೆ ಇದು ಹಾಕೋಕೆ ಅಷ್ಟು ನಿಮಗೆ ಸಿಗುತ್ತೆ. ಈ ರೀತಿ ನೀವು ಟ್ರೈ ಮಾಡಿ ನೋಡಿರಿ. ಯಾವುದೇ ಪರ್ಸಿಗಾದರೂ ಇದೇ ರೀತಿನ ಟ್ರೈ ಮಾಡಿರಿ, ನಿಮ್ಗೆ ಈಸಿ ಆಯ್ತು ನೋಡಿರಿ. ಈ ರೀತಿ ಸ್ವಲ್ಪ ಜಿಪ್ ನಾನು ಪೂರ್ತಿ ಆಗಿದ್ನಲ್ಲ, ಅದನ್ನು ಸ್ವಲ್ಪ ಓಪನ್ ಮಾಡಿಕೊಂಡು ಟರ್ನ್ ಮಾಡೋದನ್ನು ತೋರಿಸ್ತೀನಿ ನೋಡಿರಿ. ಈ ರೀತಿಗ ಅದನ್ನು ಅದರೊಳಗೆ ಹಾಕಿಬಿಟ್ಟು ಬಂದ್ರೆ ಪರ್ಸ್ ಎಲ್ಲ ಏನು ಎಡ್ಜಸ್ ಇರ್ತಾವಲ್ಲ, ಈಗ ಬಟ್ಟೆ ಇದು ಗುಂಜ್ ಬೀಡು ಮೇನ್ ಫ್ಯಾಬ್ರಿಕ್ ಒಂದು ಸ್ವಲ್ಪ ನಾವು ಚಲೋ ತೊಗೊಳಕ್ಕೆ ಹೋದ್ವು ಅಂದ್ರೆ ಚಂದನು ಶೈನಿಂಗ್ ತೊಗೊಳಕ್ಕೆ ಹೋದ್ವು ಒಂದು ಸ್ವಲ್ಪ ಅವು ಗುಂಜು ಅದು ಬೀಸ್ತಿರ್ತಾವೆ, ಎಳೆ ಬೀಸ್ತಿರ್ತಾವೆ. ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ಒಳಗಡೆ ಹೋಗ್ಬಿಡ್ತೈತೆ, ನಮ್ಮ ಜಿಪ್ ಒಳಗೆ ಸಿಕ್ಕೊಳ್ಳಂಗಿಲ್ಲ ನೋಡಿರಿ. ಈ ರೀತಿ ಆಯಿತು. ಈಗ ಇದನ್ನು ನಾನು ಹೆಂಗೆ ಲಾಸ್ಟ್ ಫಿನಿಶಿಂಗ್ ಹೆಂಗೆ ಮಾಡ್ತೀನಿ ನೋಡಿರಿ. ಮಾಡಿ ಈಗ ಇದನ್ನು ಟರ್ನ್ ಮಾಡ್ಕೊಳ್ಳೋದು ಅಂದ್ರೆ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿಕೊಂಡು ಆ ಕಡೆ ಏನು ಲೈನ್ ಐತಲ್ಲ, ಆ ಕಡೆ ಒಂದು ಸ್ಟಿಚ್, ಈ ಕಡೆ ಒಂದು ಸ್ಟಿಚ್ ಕರೆಕ್ಟಾಗಿ ಹಾಕೋಬೇಕು. ಎಲ್ಲ ಬಟ್ಟೆನೂ ಸರಿಯಾಗಿ ಮಾಡಿಕೊಂಡು ಇದು ಮಾಡ್ಕೊರಿ. ಇಲ್ಲಾಂದ್ರೆ ನೀವೇನು ಮಾಡಬೇಕಾಗತ್ತೆ, ಯಾಕಂದ್ರೆ ನಾವು ಇದನ್ನು ಇನ್ವಿಸಿಬಲ್ ಮಾಡ್ತೀವಲ್ಲ, ಎಲ್ಲಿ ಸ್ಟಿಚ್ ಮಾಡ್ಕೊಳಕ್ಕೆ ಬರೋಂಗಿಲ್ಲ ರೀ. ಅದಕ್ಕೆ ನಾನು ಏನು ಮಾಡೀನಿ, ಕರೆಕ್ಟ್ ಎಲ್ಲ ಬಟ್ಟೆನೂ ನೋಡಿಕೊಂಡು ಸ್ಟಿಚ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿದ್ರಲ್ಲ, ಇದೇ ರೀತಿನೇ ಎರಡೂ ಕಡೆಯೂ ಸ್ಟಿಚ್ ಹಾಕ್ರಿ. ಜಸ್ಟ್ ವಿಡಿಯೋ ಸ್ಕಿಪ್ ಆಗೈತದ, ನಾನು ಇದನ್ನು ಮಾಡಿಲ್ಲ. ಇದು ಒಂದು ಏನು ಹಾಕಿದ್ನಲ್ಲ, ಇದೇ ರೀತಿನೇ ಈ ಕಡೆ ಎಡ್ಜ್ ಐತಲ್ಲ, ಈ ಕಡೆನೂ ಸ್ಟಿಚ್ ಮಾಡಿರಿ. ಮತ್ತು ನೆಕ್ಸ್ಟ್ ತೆಳಗೆ ಏನು ಸ್ಕ್ವೇರ್ ಐತಲ್ಲ, ಅಲ್ಲೂ ಒಂದು ಸ್ಟಿಚ್ ಹಾಕ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಪ್ಲೀಸ್.